ಒಳಗಿನ ತೋರಿಸಲಿ. ಸ್ಮೂತಾಗಿ ನಡೀತದೆ. ಒಂದು 2-3 ತಾಸಲ್ಲಿ ಕರೆಂಟ್ ಇದು ಸಾಲ್ವ್ ಆಗುತ್ತೆ. ಆದ ತಕ್ಷಣ ಅದೆಲ್ಲ ರೂಟೀನಾಗಿ ನಡೆಯುತ್ತೆ. ಯಾವುದೋ ಡೆಲಿವರಿ ಪೇಷಂಟ್ಸ್ 100 ಬೆಡ್ಡಲ್ಲಿ ಹಾಸ್ಪಿಟಲ್ ಶಿಫ್ಟ್ ಮಾಡಿ ನಮ್ಮ ಡಾಕ್ಟರ್ಸ್ ಹೋಗಿ ಅಲ್ಲಿ ಡೆಲಿವರಿ ಕಂಡಕ್ಟ್ ಮಾಡ್ತಾಯಿದ್ದಾರೆ. ಈ ಅಗ್ನಿಶಾಮಕ ಬಂದು ನೀರಿನ ಸೆಕ್ಷನ್ ಇದು ಮಾಡ್ಕೊಂಡು ನೀರು ಹೊರಗಡೆ ಆಗ್ತಾಯಿದೆ. ಇದು ನೀರೆಲ್ಲ ರಾತ್ರಿ ಮಳೆಯಿಂದ ಪ್ರಕೃತಿ ವಿಕೋಪ ಇದೆ, ತಮ್ಮಂತೂ ಗೊತ್ತಿದೆ. ಇದರಿಂದ ನೀರು ಜಾಸ್ತಿ ಆಗಿಬಿಟ್ಟು ಗ್ರೌಂಡ್ ವಾಟರ್ ಟೇಬಲ್ ಜಾಸ್ತಿ ಆಗಿ ನೀರಿಲ್ಲ. ಇದು ನಮ್ಮ ಎದುರುಗಡೆನೇ ಇದೆ, ಎಲ್ಲ ಸೆಕ್ಷನ್ ಮಾಡಿ ಮಾಡ್ತಾಯಿದ್ದೀವಿ. 2-3 ತಾಸಲ್ಲಿ ಕ್ಲಿಯರ್ ಆಗುತ್ತೆ. ಎಕ್ಸಿಕ್ಯೂಟಿವ್ ಇಂಜಿನಿಯರ್, CMC ಇಂಜಿನಿಯರ್ ಎಲ್ಲ ಬಂದಿದ್ದಾರೆ. ಜಸ್ಕೊಂಡವ್ರು ಬಂದಿದ್ದಾರೆ, ಎಲ್ಲ ಬಂದಿದ್ದಾರೆ. ಎಲ್ಲ ಇಲ್ಲೇ ಕೂತ್ಕೊಂಡು ಅದೆಲ್ಲ ಮಾಡ್ತಾರೆ. ಅವ್ರನ್ನೆಲ್ಲ ಹೆಲ್ಪ್ ತಗೊಂಡ್ರೆ ನಾವು ಇದು ಆದಷ್ಟು ಬೇಗ ಸಾಲ್ವ್ ಮಾಡಿ ಪೇಷಂಟ್ಸಿಗೆ ತೊಂದರೆ ಆಗಲ್ಲ ನೋಡ್ಕೋಬೇಕು ಅಂತ ನಾವು ರಿಮ್ಸ್ ಆಸ್ಪತ್ರೆ ಆವರಣದಲ್ಲಿ ಸೆಲ್ಲರಲ್ಲಿ ನೀರು ಇದು ಆಗಿತ್ತು. ನೀರಿಗೆ ಸಂಗ್ರಹ ಮಾಡೋಕ್ಕೆ ಫೈರ್ ಫೈಟಿಂಗ್ದವರು ಮತ್ತು CMCದವರು ಎಲ್ಲ ಹೆಲ್ಪ್ ಮಾಡಿ ಸೆಕ್ಷನಲ್ಲಿ ನೀರು ಇದು ಮಾಡ್ತಾರೆ. ಅದ್ರಾಗ 2 ಪೇಷಂಟ್ಸ್ ಕ್ರಿಟಿಕಲ್ ಅನ್ನೋದು ಮಾತ್ರ ನಾಮಕೆ ವಾಸ್ತೆ ಮಾತ್ರ ಇದೆ. ಇಲ್ಲಿ ಇವತ್ತಿನ ದಿನ ನೋಡಿದಾಗ ಎಷ್ಟೋ ಪೇಷಂಟ್ಗಳು ಕರೆಂಟ್ ಇಲ್ಲದೇ ಏನದಂತಂದರೆ, ವಿದ್ಯುತ್ ಸಂಪರ್ಕ ಇಲ್ಲದೇ ಅದಂದರೆ ಎಷ್ಟೋ ಪೇಷಂಟ್ಗಳು ಇವತ್ತೇನದಂತಂದರೆ ಸಾವಿನ ದಾವಡೆಯಲ್ಲಿ ಏನದ ಅಂತಂದರೆ ಇಲ್ಲಿನ ಅಧಿಕಾರಿಗಳು ನುಗ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇದೆ. ಹಾಗಾಗಿ ಏನಪ್ಪ ಅದು ಈ ಆಸ್ಪತ್ರೆ ನೋಡಿದಾಗ ಇವತ್ತು ಏನಾಗಿದೆ ಅಂತಂದರೆ ಭಾಳ ವ್ಯವಸ್ಥಿತವಾಗಿ ಇಲ್ಲಿನ ಅಧಿಕಾರಿಗಳು ಇಲ್ಲಿನ ಅಧಿಕಾರಿಗಳು ಅಂದರೆ ಇಲ್ಲಿನ ಜಿಲ್ಲಾಧಿಕಾರಿಗಳು ಜವಾಬ್ದಾರಿ ಇದೆ. ಇಲ್ಲಿನ ಸಚಿವರು ಕೂಡ ಈ ಕಡೆ ಏನೋ ಸುಮ್ಮನೆ ಅವರು ಎಲ್ಲೋ ಬೆಂಗಳೂರಲ್ಲಿ ಕೂತ್ಕೊಂಡು ಏನೋ ಮಾತಾಡಿದ್ರೆ ಇಲ್ಲಿ ಇಬ್ಬರು ಸಚಿವರು ರಹೀಮ್ ಖಾನ್ ಕೂಡ ಇದ್ದಾರೆ. ರಹೀಮ್ ಖಾನ್ ಸಚಿವ ಅನ್ನನೋ ಇಲ್ಲೋ ಅಂತ ಪ್ಲೇನೇ ಇದ್ದಾನೆ. ಆದರೂ ಕೂಡ ಏನಾಗಿದೆ, ನಮ್ಮ ಇನ್ಚಾರ್ಜ್ ಮಂತ್ರಿ ಏನಿದ್ದಾರಲ್ಲ ಇಲ್ಲಿ ಖಂಡ್ರೆ ಸಾಹೇಬರು ಇಲ್ಲಿನ ವ್ಯವಸ್ಥೆ ತಿಳ್ಕೊರ್ದಾರ ಮಾತಾಡಿ ಯಾರಿಗಾರು ಮೇಲಧಿಕಾರಿಗಳಿಗೆ ಸುಮ್ಮನೆ ನಿಮ್ಮ ಸರ್ಕಾರ ಬಿದ್ದು ಹೋಗ್ಲತ್ತದ ಮಟ್ಲತ್ತದ ಅದರಾಗೆ ಕುಂತರ ಇಲ್ಲಿ ಏನು ಬಡ ರೋಗಿಗಳು ಏನಾಗಬೇಕು ಅವ್ರ ಪರಿಸ್ಥಿತಿ. ರಾತ್ರಿ 12 ಗಂಟೆ ಕರೆಂಟ್ ಹೋಗಿದೆ. ಇವತ್ತಿನ ತನಕ ಅವ್ರು ದಿಕ್ಕಿಲ್ಲ ಅಂತಂದಾಗ ಯಾರು ನೋಡ್ಕೋಬೇಕು ಇಲ್ಲಿ? ಯಾರೋ ಒಬ್ಬ ಇಲ್ಲಿ ಶಿವಯೋಗಿ ಬಾಲಿ ಅಂಥೇಳಿ ಇವತ್ತಿನ ತನಕ ಅಂದ್ರೆ ಈ ಟೈಮಿನೂ ಕೂಡ ಏನೋ ಅವ್ರು ಅಟೆಂಡ್ ಆಗಲ್ಲ ಅಂತಂದ್ರೆ ಏನು ಪೇಷಂಟ್ಗಳು ಸರಿ ಚಲಾಟ ಆಡ್ತಾ ಇದ್ದಾರಾ? ಅಧ್ಯಕ್ಷಕ್ಕೆ ಇದ್ದಾರೆ ಅವ್ರು ಇಲ್ಲಿಂದ. ಇಲ್ಲ ಆಸ್ಪತ್ರೆ ಅದು ರಿಮ್ಸ್ ಆಸ್ಪತ್ರೆ ಅದು ಅಂತ ಒಬ್ಬ ಜವಾಬ್ದಾರಿ ಅಧಿಕಾರಿ ಇದ್ರೂ ಕೂಡ ಇಷ್ಟು ಸಮಸ್ಯೆ ಆಗ್ತಾಯಿದೆ ಇಲ್ಲಿ. ಬೇರೆ ಬೇರೆ ಕೆಲವು ಅಧಿಕಾರಿಗಳು ಬಂದು ನೋಡ್ತಾ ಇದ್ದಾರೆ. ಯಾರು ನಮ್ಮ ಶೆಟ್ಕರ್ ಅವ್ರು ಹೀಗೆ ಬಂದಿದ್ರು, ಆದರೂ ಅವ್ನು ಇನ್ನೂ ಬಂದಿಲ್ಲ ಅಂತಂದಾಗ ಏನು ಯಾರು ಇವರು ಹಿಂದೆ ಕುಮ್ಮಕ್ಕೆ ಯಾರ್ದಿದೆ? ಸರ್ಕಾರ ಇವರು ಹಿಂದೆ ಕುಮ್ಮಕ್ಕಿದೆ. ಬಡ ಪೇಷಂಟ್ಸ್ಗಳೇ ಆಟ ಆಡ್ತಾಯಿದ್ದಾರೆ. ಏನು ಸೀರಿಯಸ್ ಕೇಸ್ ಬಂದಾಗ ಏನದಂದ್ರೆ ಒಯ್ಯರಪ್ಪ ಆಸ್ಪತ್ರೆಗೆ ಹೈದ್ರಾಬಾದ್ಗೆ ಹೋಯ್ರಿ ಅಥವಾ ಎಲ್ಲಿಗೋ ಹೋಗ್ರಿ ಅವ್ರು ಪ್ರೈವೇಟ್ ಹಾಸ್ಪಿಟಲ್ಗೆ ಹಿಂಗೆಲ್ಲ ಶಿಫ್ಟ್ ಮಾಡೋಂಥ ವ್ಯವಸ್ಥೆ ಇದೆ. ಇಲ್ಲಿ ಎಲ್ಲ ಇದ್ರೂ ಕೂಡ ಏನದಂದ್ರೆ ಸರ್ಕಾರ ಕೊಡೋಂಥ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಹಣನ ಇವ್ರು ಏನದಂದ್ರೆ ಲಪಡಾಸ್ತಾ ಇದ್ದಾರೆ. ಇಲ್ಲಿ ನಿಜವಾಗ್ಲೂ ಏನದಂದರೆ ಸರ್ಕಾರಿ ರಿಮ್ಸ್ ಆಸ್ಪತ್ರೆ ನೋಡೋಕೆ ಮಾತ್ರ ಬಿಲ್ಡಿಂಗ್ ಇದೆ, ಇಲ್ಲಿ ಯಾವುದೂ ಅನುಕೂಲ ಇಲ್ಲ ಅನ್ನೋಂಥ ಮಾತನ್ನು ಇವತ್ತಿಂದ ನಾವು ಭಾಳ ಬೇಜಾರ್ಲಿಂದ ವ್ಯಕ್ತಪಡಿಸ್ಕೊಂಡು ಇಲ್ಲಿ ಸಮಸ್ಯೆನೇ ಸರ್. ಇಲ್ಲಿ ಏನಾಗಿದೆ ಸರ್, ಇಲ್ಲಿ ಜವಾಬ್ದಾರಿನೇ ಇರಲಿಲ್ಲ ಅಧಿಕಾರಿಗಳಿಗೆ. ಇವತ್ತು 6ನೇ ಮಂಜಿಲಿದೆ. 6ನೇ ಮಂಜಿಲ್ ಮೇಲೆ ಇನ್ನೂ ಎಷ್ಟೋ ಪೇಷಂಟ್ ಇದ್ದಾವೆ. ಆಕ್ಸಿಜನ್ ಮೇಲೆ ಇದ್ದಾವೆ ಸರ್ ಎಷ್ಟೋ ಪೇಷಂಟ್ಗಳು. ಅವ್ರಿಗೆ ಇನ್ನೂ ಶಿಫ್ಟ್ ಮಾಡ್ರಂತ ಹೇಳ್ತಾ ಇದ್ದಾರೆ. ಮಾಡ್ರಂದ್ರೆ ಯಾರು ಹೋಗ್ಬೇಕು? ಎಲ್ಲಿಗೆ ಹೋಗ್ಬೇಕು? ಇಲ್ಲಂತೂ ಇಲ್ಲ. ಎಲ್ಲಿಗೂ ಆ ಪೇಷಂಟ್ಗಳಿಗೆ ಎಲ್ಲಿಗೆ ಹೋಗ್ಬೇಕು? ನೀವು 6ನೇ ಮಂಜಿಲ್ಗೆ ಹೋದ್ರಿ ಅಂದ್ರೆ ನಿಮಗೆ ಇನ್ನೂ ಪೇಷಂಟ್ಗಳು ಸಿಗ್ತಾವೆ. ಈ ವ್ಯವಸ್ಥೆ ಇದೆ. ಹಾಗಾಗಿ ಇಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಇದಕ್ಕೆಲ್ಲ ಏನದ ಅಂತಂದರೆ ನಮ್ಮನ್ನು ಇಲ್ಲಿ ಆಳುತ್ತಿರುವ ಸರ್ಕಾರಗಳದ ಕುಮ್ಮುಕ್ಕಿದೆ. ಈ ಸರ್ಕಾರದ ಕುಮ್ಮುಕಗಳಿಂದ ಈ ಅಧಿಕಾರಿಗಳು ಏನದಂದ್ರೆ ದರ್ಪ ಹೆಚ್ಚಿಗಾಗಿದೆ. ಹಾಗಾಗಿ ಈ ಬಡ ರೋಗಿಗಳ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಈ ನೀತಿಗಳನ್ನು ನಾವು ಏನದ ಅಂತಂದರೆ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಇಲ್ಲಿಂದ ನಾವು ಉಗ್ರವಾಗಿ ಖಂಡಿಸ್ತೇನೆ. ಯಾಕಂತಂದರೆ ನೀವು ಬಡ ರೋಗಿಗಳ ಜೊತೆ ಆಟ ಆಡಬಾರ್ದು. ನಿಜವಾಗ್ಲೂ ಸರ್ಕಾರ ಕೊಡ್ತಾ ಇದೆ. ನಿಮ್ಮೇನು ಮನೇಲಿಂದ ನೀವು ಸರ್ಕಾರ ಪಗಾರ ತೊಗ್ತಾ ಇದ್ದಾರಪ್ಪ, ನೀವೇನು ಬಂದೇಲಿ ಫ್ರೀ ದುಡಿತಾ ಇದ್ರಿ ನೀವು. ಸರ್ಕಾರ ಪಗಾರ ಕೊಡ್ತಾ ಇದೆ. ಪಗಾರ ಕೊಟ್ಟ ಮೇಲೆ ಇಲ್ಲಿ ನಿಜವಾಗಿ ಕೆಲಸ ಮಾಡಬೇಕಲ್ಲ. ನೀವು ಮುಂಜಾನೆ ಬೆಳಗ್ಗೆ ಬಂದಾಗ 5 ಗಂಟೆ ತನಕ ನೀವು ಇಲ್ಲಿ ಡ್ಯೂಟಿ ಮಾಡಬೇಕಲ್ಲ. ಯಾಕೆ ಒಬ್ಬರು ಕಾಣಲ್ಲ ಇಲ್ಲಿ? ಎಲ್ಲ ಅವರು ಪ್ರೈವೇಟ್ ಆಸ್ಪತ್ರೆ ಮಾಡ್ಕೊಂಡು ಏನದಂದರೆ ಹಾಗಾಗಿ ಇಲ್ಲಿ ಯಾರು ನೋಡೋರಿಲ್ಲ ಹೇಳೋರಿಲ್ಲ. ಆದರೂ ಕೂಡ ಏನದಂದ್ರೆ ರಾತ್ರಿ ಏನು ಸಮಸ್ಯೆ ಆಗಿದೆ, ಕರೆಂಟ್ ಇಲ್ಲದಕ್ಕೆ ಏನದಂತಂದರೆ ಅದು ಏನು ಇಲ್ಲಿ ಯಾವುದೂ ವ್ಯವಸ್ಥೆ ಇಲ್ಲ. ಹಾಗಾಗಿ ಜನರೇಟ್ರು ಕೂಡ ಕೆಟ್ಟೋಗಿದೆ. ಜನರೇಟ್ರ್ ಭೀ ಕೆಟ್ಟೋಗಿದೆ ಅಂದ್ರೆ ಇಂಥ ಆಸ್ಪತ್ರೆದಾಗ ಹಿಂಗೆ ಆದಾಗ
ಇವೆಲ್ಲ ಏನಾದ್ರು ಸರಳವಾಗಿ ಆಗ್ತಾಯಿದೆ. ಇದಕ್ಕೆಲ್ಲ ಏನಾದ್ರು ಇಲ್ಲಿಗೆ ಸಂಬಂಧಪಟ್ಟ ಅಧಿಕಾರಿಗಳೇ ಹೊಣೆಗಾರರು. ಅದಕ್ಕೆ ನಮ್ಮ ಬೀದರ್ ಜಿಲ್ಲಾಧಿಕಾರಿ ಹೊಸಬರಾಗಿರುವುದರಿಂದ ಕೂಡಲೇ ಜಿಲ್ಲಾಧಿಕಾರಿಗಳು ಇವತ್ತೊಂದು ಸಭೆ ಮಾಡ್ತಾ ಇದ್ದಾರೆ ಬೀದರ್ ಜಿಲ್ಲಾಧಿಕಾರಿ ಇದು ಕಚೇರಿ ಒಳಗಡೆ. ಯಾಕೆ ನೀವು ಅಲ್ಲಿ ಸಭೆ ಏನು ಮಾಡ್ತೀರಿ? ಸಭೆ ಆಮೇಲೆ ಮಾಡ್ಕೋಬೋದಲ್ಲ. ಅಂದರೆ ನೀವು ಸರ್ಕಾರ ಬರೋರಂಗಳು ಎಲ್ಲ ನೀವು ಚಾಚು ತಪ್ಪಲ್ಲೇ ಮಾಡ್ತೀರಿ. ಇಲ್ಲಿ ಬಡಪಾಯಿಗಳು ಎಷ್ಟೇ ಯಾಕೆ ಸಾಯಲ್ಲ ಕಂಬದ ನಿಮ್ಮ ನೇತನ ಅದನ್ನು ಬಿಡಬೇಕು, ಇಲ್ಲಿ ಬರಬೇಕು. ಬಂದು ಕಸಿ ನೋಡಿದಾಗ ಈಗೆಲ್ಲ ಅಧಿಕಾರಿಗಳಿಗೆ ಒಂದು ತುಟ್ಟಿ ಮುಟ್ತದನ್ನಂಥ ಕೆಲಸ ಆಗಬೇಕು. ಇದು ಕೂಡಲೇ ಏನದಂದ್ರೆ ಈ ನಿಮ್ಮ ಮಾಧ್ಯಮದ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಕೂಡಲೇ ಒಂದು ತುಟ್ಟಿ ಮುಟ್ಟಿಸ್ತೀರಿ ಅಂತೇಳಿ ನಾವು ತಮ್ಮಲ್ಲಿ ಮನವಿ ಮಾಡ್ತೀವಿ. ಸರ್ ವರ್ಗಾವಣೆ ಅಲ್ಲ, ಆ್ಯಕ್ಚುಲಿ ಇವರು ವರ್ಗಾವಣೆ ಆದರೆ ಏನದ ಇಲ್ಲಿ ಹೋಗ್ತಾರೆ ಮತ್ತೆಲ್ಲ. ಇವರು ಆ್ಯಕ್ಚುಲಿ ಅಮಾನತ್ ಆಗೋದು ಬೇಡ, ಡಿಸ್ಮಿಸ್ ಮಾಡ್ಬೇಕು ಸರ್ ಇಂಥ ಅಧಿಕಾರಿಗಳಿಗೆ. ಯಾಕೆ ನಿಷ್ಕಾಳಜಿ, ಇವರು ಜವಾಬ್ದಾರಿ ಇಲ್ಲ ಇವರಿಗೆ. ಎದರ್ಲಿಂದ ಅನ್ನ ತಿಂತಾರ, ಅದಕ್ಕೆ ಇವರು ಏನದ ಅಂತಂದರೆ ಅನ್ನಕ್ಕೆ ಅವರು ದೋಖ ಮಾಡೋಂಥ ಜನ ಇವರು. ಆಗ ಇವರು ಕೂಡಲೇ ಏನದಂದ್ರೆ ಇದಕ್ಕೆ ಸಂಬಂಧಪಟ್ಟ ಏನು ಮೇಲಧಿಕಾರಿಗಳಿದ್ದಾರೆ, ಸೆಕ್ರೆಟರಿಯೇಟ್ ಅಧಿಕಾರಿಗಳು, ಇಲ್ಲಿ ಒಬ್ಬೊಬ್ಬರಿಗೆ ಹಿಂಗಾಗಿದೆ. ನಮ್ಮ ಹೈಕೋರ್ಟ್ ಕೂಡ ಚೀಮಾರಿ ಇವರಿಗೆ ಇಲ್ಲಿಂದ ತೆಗೆದಾಕ್ಬಿಡ್ರಿ ಅಂತ ಹೇಳಿದ್ರು ಕೂಡ ಇಲ್ಲ ಅಧಿಕಾರಿಗಳು ಅಂಥ ವ್ಯಕ್ತಿಗಳಿಗೆ ತೆಗಿತಾ ಇಲ್ಲ ಅಂತಂದ್ರೆ ಕೋರ್ಟಿಗೂ ಕೂಡ ಏನು ಇವರು ಮಾನ್ಯತೆ ಕೊಡ್ತಾ ಇಲ್ಲ. ನಮ್ಮ ಹೈಕೋರ್ಟ್ದು ಅವ್ರಿಗೆ ಕೂಡ ಮಾನ್ಯತೆ ಕೊಡೋದಕ್ಕೆ ವ್ಯವಸ್ಥೆಯನ್ನು ಇಲ್ಲಿ ನೋಡ್ತಾ ಇದ್ದೀವಿ. ಹಾಗಾಗಿ ಇವರಿಗೆ ಯಾವ ಥರದ್ದು ಏನು ಅನ್ಬೇಕಂತ ನಮ್ಗೆ ಅರ್ಥ ಆಗ್ತಲ್ಲ ಸರ್. ಹಾಗಾಗಿ ಇದು ದಯಮಾಡಿ ತಮ್ಮ ಮಾಧ್ಯಮದ ಮುಖಾಂತರ ನಾವು ದೊಡ್ಡ ಒಂದು ಸುದ್ದಿ ಮಾಡಿ ಇವತ್ತು ರಾಜ್ಯ ಸರ್ಕಾರ ಹೆಲ್ತ್ ಸೆಕ್ರೆಟರಿಯೇಟ್ಗಳು ಗಣತಿ ಅಂತ ಕೆಲಸ ತಾವು ಮಾಡ್ತೀರಂತೇಳಿ ತಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಹೆಸರು ರಾಜ್ಕುಮಾರ್.